ಎಲ್ರಿಗೂ ನಮಸ್ಕಾರ. ಇಂದಿನ ನಮ್ಮ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕುರಿತು ಜಿಲ್ಲಾ ಮಟ್ಟದ ಕಾರ್ಯಾಗಾರ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವರು ಮತ್ತು ನಮ್ಮ ದಾವಣಗೆರೆ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಎಸ್ ಮಲ್ಲಿಕಾರ್ಜುನ್ ಅವರೇ, ನಮ್ಮ ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಬೆಂಗಳೂರು ಅವರಾದ ಸನ್ಮಾನ್ಯ ಶ್ರೀ ಎಚ್.ಎಂ. ರೇವಣ್ಣನವರೇ, ಸನ್ಮಾನ್ಯ ಶ್ರೀ ದಿನೇಶ್ ಗೋಳಿಗೌಡ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಕೆ. ಅಬ್ದುಲ್ ಜಬ್ಬಾರ್ ಅವರೇ, ಶ್ರೀ ಕೆ.ಎಸ್. ಬಸವಂತಪ್ಪನವರೇ, ಶ್ರೀ ಶಾಂತನ್ ಗೌಡ್ರೆ, ಶ್ರೀ ಆಸ್ಕೋ ಜಯಸಿಂಹ ಅವರೇ, ಶ್ರೀ ಎಚ್.ಪಿ. ಮಂಜಪ್ಪನವರೇ, ಶ್ರೀ ವಡ್ನಾಳ್ ಜಗದೀಶ್ ಅವರೇ, ಶ್ರೀ ಶಾಮೂರ್ತಿ ಬಸವರಾಜ್ ಅವರೇ, ಶ್ರೀ ಗಂಗಾಧರ್ ಸ್ವಾಮೀಜಿ ಅವರೇ, ಶ್ರೀ ಗಿತ್ತೆ ಮಾಧವ್ ವಿಠಲರಾವ್ ಅವರೇ, ಹಾಗೂ ನಮ್ಮ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಎಲ್ಲ ಸದಸ್ಯರುಗಳೇ, ಹಾಗೂ ಜಿಲ್ಲೆಯ ಎಲ್ಲ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಗಳ ಸರ್ವ ಸದಸ್ಯರುಗಳೇ, ಗೌರವಾನ್ವಿತ ಜನಪ್ರತಿನಿಧಿಗಳೇ ಹಾಗೂ ಅಧಿಕಾರಿಗಳೇ, ಸಿಬ್ಬಂದಿ ವರ್ಗದವರೇ, ಫಲಾನುಭವಿಗಳೇ ಮತ್ತು ಮಾಧ್ಯಮ ಮಿತ್ರರೇ, ಮೊದಲನೇದಾಗಿ ಇಷ್ಟೊಂದು ಸಂಖ್ಯೆಯಲ್ಲಿ ಎಲ್ಲ ಮಹಿಳೆಯರು ಬಂದಿರಲಿಲ್ಲ. ಒಂದು ಮೆರವಣಿಗೆ ಕಾರ್ಯಕ್ರಮದಲ್ಲಿ ಪೂರ್ಣ ಕುಂಭದ ಸ್ವಾಗತ ಮಾಡಿ ಇಲ್ಲಿ ಅಚ್ಚುಕಟ್ಟಾಗಿ ರಂಗೋಲಿ ಹಾಕಿದ್ದೀರಾ, ಒಂದು ಇನ್ಫಾರ್ಮೇಶನ್ ಸ್ಟಾಲ್ ಕೂಡ ಹಾಕಿದ್ದೀವಿ. ಸೊ ನಮ್ಮ ಎಲ್ಲ ದಾವಣಗೆರೆ ಜನತೆಗೆ, ಫಲಾನುಭವಿಗಳಿಗೆ ನಾವು ನಮ್ಮ ಸರ್ಕಾರದ ಏನು 5 ಗ್ಯಾರಂಟಿಗಳು 2023 ನೆನಪಿದೆನಾ? 2023 ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನ ಜನರಿಗೆ ಮುಟ್ಟಿಸ್ತೀವಿ ಅಂತ ಏನು ಘೋಷಣೆ ಮಾಡ್ತು, ಕೇವಲ 1.5 ವರ್ಷದಲ್ಲಿ 5 ಗ್ಯಾರಂಟಿಗಳನ್ನ ಜಾರಿಗೆ ತಂದಿದೆ. ಅಂತಹ ನುಡಿದಂತೆ ನಡೆಯುವಂತಹ ಸರ್ಕಾರ ಯಾವುದು? ಇನ್ನ ಜೋರಾಗಿ ಯಾವ ಸರ್ಕಾರ ಅದು? ಸೊ ಅಂತಹ ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ಪರವಾಗಿ, ಬಡ ಜನತೆಯ ಪರವಾಗಿ, ಯುವಕರ ಪರವಾಗಿ, ನಮ್ಮ ಎಲ್ಲ ಜನರ ಆರ್ಥಿಕ ಮತ್ತು ಸಾಮಾಜಿಕ ಭದ್ರತೆಗೆ ಕೆಲಸ ಮಾಡುವಂತಹ ಸರ್ಕಾರ ಅಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ. ಇಂತಹ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳು, ನಮ್ಮ ಇಡೀ ಕರ್ನಾಟಕ ದೇಶದ ಜನಸಂಖ್ಯೆ ಸುಮಾರು 8 ಕೋಟಿ ಇದೆ. ಅದರಲ್ಲಿ ನಮ್ಮ 5 ಗ್ಯಾರಂಟಿಗಳಿಂದ ಸುಮಾರು 4.5 ಕೋಟಿ ಜನತೆ ಫಲಾನುಭವಿಗಳಿವೆ. ಈಗ ನಂತರ ನನ್ನ ಭಾಷಣ ಪ್ರಾಸ್ತಾವಿಕ ನುಡಿಯಾದ ಮೇಲೆ ಉಸ್ತುವಾರಿ ಸಚಿವರಾಯಿತು, ಮತ್ತೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ನಮ್ಮ ಇಡೀ ರಾಜ್ಯದ ಮತ್ತು ನಮ್ಮ ದಾವಣಗೆರೆ ಜಿಲ್ಲೆಯ ಫಲಾನುಭವಿಗಳ ಮತ್ತು ಆರ್ಥಿಕವಾಗಿ ನಾವು ಯಾವ ರೀತಿ ಅವರಿಗೆ ನಾವು ಎಷ್ಟು ಫಂಡ್ಸ್ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ DBT ಮೂಲಕ, ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾರೆ. ಆದ್ರಿಂದ ನಾನು ಅದನ್ನ ಬಿಟ್ಟು ಬೇರೆ ಏನಾದ್ರೂ ನಿಮ್ ಜೊತೆ ಮಾತಾಡೋಣ ಅಂತ ಇವತ್ತು ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಇದ್ದೀನಿ. ಈ ಗ್ಯಾರಂಟಿ ಯೋಜನೆ ಅನ್ನೋದನ್ನ ಬೇರೆ ಬೇರೆ ಟ್ಯಾಗ್ ಲೈನ್ ಮಾಡ್ಬಿಟ್ಟಿದ್ದಾರೆ ಎಲ್ಲರೂ. ಇದೊಂದು ಬಿಟ್ಟಿ ಯೋಜನೆ, ಸರ್ಕಾರದ ಭರವಸೆಯನ್ನು ಖಾಲಿ ಮಾಡುವ ಯೋಜನೆ. ಅದನ್ನ ಇಲ್ಲಿರುವಂತಹ ನಮ್ಮ ಎಲ್ಲ ಫಲಾನುಭವಿಗಳು 4.5 ಕೋಟಿ ಜನತೆ ನಮ್ಮ ಕರ್ನಾಟಕದಲ್ಲಿ, ಹೌದಾ, ನೀವೆಲ್ಲರೂ ಯೋಚನೆ ಮಾಡಬೇಕು. ಇದ್ರ ಜೊತೆಗೆ ಜನಪ್ರತಿನಿಧಿಗಳು ಮತ್ತು ಈ ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಏನು ಅಧಿಕಾರಿಗಳಿದಿರಲ್ಲ, ನಿಮ್ಮ ಜವಾಬ್ದಾರಿ ಆಗುತ್ತೆ. ಇದು ಬಿಟ್ಟಿ ಯೋಜನೆ ಅಂತ ನಮ್ಮ ರಾಜ್ಯದಲ್ಲಿ ಏನು ಇನ್ಫ್ಲೇಷನ್ ಅಂತ ಹೇಳ್ತೀವಿ, ಅದಕ್ಕೆ ಒಂದು ಉತ್ತರ ಕೊಟ್ಟಿರೋದು ನಮ್ಮ ಕಾಂಗ್ರೆಸ್ ಸರ್ಕಾರ. ಏನು ನಿರುದ್ಯೋಗ ಸಮಸ್ಯೆ, ಯಾವುದೋ ಸರ್ಕಾರ ಇರ್ತಲ್ಲ ಕೇಂದ್ರದಲ್ಲಿ ಎಷ್ಟೋ ಕೋಟಿ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು, ಇಲ್ಲಿವರೆಗೂ 22 ಕೋಟಿ ಕೆಲಸ ಕೊಡ್ಬೇಕಿತ್ತಲ್ವಾ? ಸೊ ಅದಾಯ್ತಾ ಇಲ್ವಾ? ಜನರು ಈ ರೀತಿ ಯೋಚನೆ ಮಾಡ್ಬೇಕಾಗುತ್ತೆ. ಅನ್ನಭಾಗ್ಯ ಯೋಜನೆಯನ್ನು ಕೂಡ 5 kg ಅಕ್ಕಿ ಜೊತೆಗೆ ನಂತರ ಈಗ ಚರ್ಚೆ ನಡೀತಾ ಇದೆ, ಸಿರಿಧಾನ್ಯಗಳನ್ನು ಕೊಡ್ಬೇಕು, ಬೇಳೆಕಾಳುಗಳನ್ನು ಕೊಡ್ಬೇಕು, ಎಣ್ಣೆ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದು ಕೂಡ ಒಳ್ಳೆಯದು. ನಮ್ಮ ದೇಶದಲ್ಲಿರುವಂತಹ ನಮ್ಮ ಜೀವನ ಶೈಲಿಯಿಂದ ಬರುವಂತಹ ಕಾಯಿಲೆಗಳು ಇಡೀ ದೇಶ ಅದರ ಸಮಸ್ಯೆ ಎದುರಿಸ್ತಾ ಇದೆ. ಅದರಿಂದ ಆಹಾರ ಭದ್ರತೆಯ ಜೊತೆಗೆ ನಮ್ಮ ಆರೋಗ್ಯದ ಭದ್ರತೆಯನ್ನು ಕೂಡ ಕರ್ನಾಟಕ ಸರ್ಕಾರ ಕೈಯಲ್ಲಿ ಹಿಡಿದಿದೆ ಅಂದ್ರೆ ತಪ್ಪಾಗಲಾರದು. ಇಂತಹ ಒಳ್ಳೆ ಯೋಜನೆ ನಮ್ಮ ಯುವಕರು ಕೂಡ, ನಿರುದ್ಯೋಗಿಗಳಿಗೆ ಅವ್ರಿಗೂ ಕೂಡ ಆರ್ಥಿಕವಾಗಿ ನಾವು ಡಿಗ್ರಿ ಮಾಡಿರೋರಿಗೆ 3,000, ಡಿಪ್ಲೊಮಾ ಮಾಡಿರೋರಿಗೆ 1,500 ರೂಪಾಯಿ ಕೊಡ್ತಾ ಇದ್ದೀವಿ. ಅವ್ರ ಕೆಲಸ ಸಿಗೋ ತನಕ ಅವ್ರಿಗೂ ಕೂಡ ಸಣ್ಣ ಪುಟ್ಟ ಖರ್ಚು ಅವ್ರ ಕೈಗೆ ದುಡ್ಡು ಮುಖ್ಯ ಅಂತ. ಇನ್ನೇನ್ ಗೃಹಲಕ್ಷ್ಮಿಗಳು ಇಲ್ಲೆಲ್ಲ ಇದ್ದೀರಲ್ಲ, ನಿಮ್ಗೂ ಕೂಡ ಗೊತ್ತಿದೆ
ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿಯೊಬ್ರು ಕೂಡ ಮನೆಯಲ್ಲಿ ತಮ್ಮ ಮಕ್ಕಳು ಫೀಸ್ ಇರ್ಬೋದು, ತಮ್ಮ ಅಡಿಗೆಗೆ ಏನು ಉಪಕರಣಗಳು, ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಅದನ್ನೇ ಯೂಸ್ ಮಾಡ್ತಾ ಇದ್ದೀರಾ. ಜೊತೆಗೆ ನಮ್ಮ ಹೊನ್ನಾಳಿ ಕ್ಷೇತ್ರ ನ್ಯಾಮತಿ ತಾಲೂಕಿನಲ್ಲಿ ನಾನು 2023 ನಂತರ ಮಲ್ಲಿಕಾರ್ಜುನ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಬೆಂಗಳೂರಿಗೆ ಹೋದಾಗ ಮೀಡಿಯಾದವರು ಫಸ್ಟ್ ಪ್ರಶ್ನೆ ಕೇಳಿದ್ದೇನೆ, ಯಾವಾಗ ಗ್ಯಾರಂಟಿ ಅನುಷ್ಠಾನ ಮಾಡ್ತಾರೆ ಅಂತ. ಇನ್ನ ಪ್ರಮಾಣ ವಚನ ಸ್ವೀಕಾರ ಮಾಡಿಲ್ಲ, ಇನ್ನ ಒಂದು ಮಿನಿಸ್ಟ್ರಿ ಫಾರ್ಮ್ ಆಗಿಲ್ಲ, ಆಗ್ಲೇ ಜನರಿಗೆ ಅಷ್ಟು ಆತಂಕ ಇದೆ, ಗ್ಯಾರಂಟಿ ಜಾರಿ ಮಾಡ್ತಾರ ಇಲ್ಲ. ಈಗ 2.5 ವರ್ಷ ಆಗಿದೆ, ಸರಿಯಾದ ಉತ್ತರ ಕೊಟ್ಟಿದೀವ ಇಲ್ವಾ ನಾವು? ಇದನ್ನ ನೀವೆಲ್ಲರೂ ಜನರಿಗೆ ಮುಟ್ಟಿಸ್ಬೇಕಾಗಿದೆ. 5 ಗ್ಯಾರಂಟಿಗಳು ನಮ್ಮ ಕಾಂಗ್ರೆಸ್ ಪಕ್ಷದ 5 ಬೆರಳಿನ ಹಾಗೆ ಜನರಲ್ಲಿ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬಿಸುವಂತಹ ಒಂದು ಬೃಹತ್ತಾದ ಯೋಜನೆ. ಈ ಯೋಜನೆಯನ್ನ ಟೀಕೆ ಮಾಡುವಂತಹ ಸರ್ಕಾರವೇ ಬಿಹಾರ ಆಯ್ತು, ಮಧ್ಯಪ್ರದೇಶ ಆಯ್ತು, ಬೇರೆ ಬೇರೆ ರಾಜ್ಯಗಳಲ್ಲಿ ಗ್ಯಾರಂಟಿಗಳನ್ನ ಅವರು ಕೂಡ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಬಿಹಾರ್ನಲ್ಲಿ ನೋಡಿದಿರಲ್ಲ, ಬಿಜೆಪಿ ಸರ್ಕಾರ ಇತ್ತು, ಎಲೆಕ್ಷನ್ ಬರುವ ಮುಂಚೆ ಮಹಿಳೆಯರ ಅಕೌಂಟಿಗೆ ಲಕ್ಷಾಂತರ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಈ ರೀತಿಯಂತಹ ನಮ್ಮ ಕರ್ನಾಟಕ ಮಾಡೆಲ್ ನ ಬೇರೆ ರಾಜ್ಯದವರು, ಹೊರ ದೇಶದಲ್ಲೂ ಕೂಡ ಸಾಕಷ್ಟು ಸಮೀಕ್ಷೆಗಳಾಗಿವೆ. ನಮಗೆ ಎಷ್ಟೊಂದು ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಒಂದು ಸರ್ಕಾರದ ಯೋಜನೆ, ಪಾಲಿಸಿ ಯಾವ ರೀತಿ ಯಶೋಗಾಥೆಯನ್ನ, ಬದಲಾವಣೆಯನ್ನ ತರ್ತಾ ಇದೆ ಸಮಾಜದಲ್ಲಿ ಅಂತ ಇದ್ರ ಬಗ್ಗೆ ಕೇಂದ್ರದಲ್ಲೂ ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಾನು ಅವಾಗಲೇ ಹೇಳ್ತಿದ್ದ ಹಾಗೆ MP ಚುನಾವಣೆಯಲ್ಲಿ ಪ್ರತಿಯೊಂದು ಹಳ್ಳಿಗೂ ಹೋಗಿ ನಮ್ಮ ಮಹಿಳೆಯರ ಫಲಾನುಭವಿಗಳನ್ನ ಮಾತಾಡಿಸಿದಾಗ ಒಂದು ಹಳ್ಳಿನಲ್ಲಿ ವಿಶೇಷವಾಗಿ ಇಲ್ಲಿ ಗ್ಯಾರಂಟಿ ಅಧ್ಯಕ್ಷರು ಕೂಡ ಬಂದಿದ್ದಾರೆ, ರೇವಣ್ಣವರು. ಅವ್ರಿಗೆ ನಾನು ಏನ್ ಹೇಳಿ ಬಯಸ್ತೀನಿ ಅಂದ್ರೆ, ನಮ್ಮ ಇಡೀ ಸಾಕಷ್ಟು ಯಶೋಗಾಥೆಗಳಿದೆ, ಆದ್ರೆ ಅದ್ರಲ್ಲಿ ಒಂದು ಹೇಳ್ಬೇಕು ಅಂದ್ರೆ, ನಮ್ಮ ಹೊನ್ನಾಳಿ ಕ್ಷೇತ್ರದ ನ್ಯಾಮತಿಯಲ್ಲಿ 2024 ಚುನಾವಣೆಯ ಸಂದರ್ಭದಲ್ಲಿ ಒಂದೇ ಊರಿನಲ್ಲಿ ಸುಮಾರು 450 ಕುಟುಂಬದವರು ದುಡ್ಡು ಕೂಡಿಸಿಟ್ಟು ನಮ್ಮ 2,000 ಅಮೌಂಟ್ ಅನ್ನ ದೇವಸ್ಥಾನದ ಕಳಸಾರೋಹಣ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಸೊ ಮಹಿಳೆಯರು ನಾವ್ ಯಾವಾಗ್ಲೂ ಏನ್ ಹೇಳ್ತೀವಿ ಹೇಳ್ರಿ, ನಮ್ ಗಂಡಂದ್ರು ಅವರು ದಾನ ಮಾಡ್ತಾರೆ, ನಾವು ಅವ್ರ ಜೊತೆ ಸಪೋರ್ಟಿವ್ ಆಗಿರ್ತೀವಿ, ಇಬ್ರು ಜೊತೆಯಾಗಿ ಮಾಡ್ತೀವಿ. ಬಟ್ ಒಬ್ಬ ಮಹಿಳೆ ಯಾವಾಗ್ಲೂ ಆರ್ಥಿಕವಾಗಿ ಅವಳನ್ನ ಸಬಲ ಮಾಡಬೇಕು, ಸಮಾಜದಲ್ಲಿ ಅವ್ರಿಗೂ ಕೂಡ ಗೌರವ ಇರಬೇಕು ಅಂದ್ರೆ ಆರ್ಥಿಕ ಭದ್ರತೆ ಅನ್ನೋದು ಬಹಳ ಮುಖ್ಯ. ಇಂತಹ ಒಂದು ಆರ್ಥಿಕ ಭದ್ರತೆಯನ್ನ ನಮ್ಮ ರಾಜ್ಯ ಸರ್ಕಾರ ಮಹಿಳೆಯರ ಅಕೌಂಟಿಗೆ ಡೈರೆಕ್ಟ್ DBT ಮೂಲಕ 2,000 ರೂಪಾಯಿ ಕೊಡ್ತಾ ಇದೆ. ಈ ಮಹಿಳೆಯರು 450 ಜನ ಮಹಿಳೆಯರು ಸುಮಾರು 9 ಲಕ್ಷ ಅಮೌಂಟ್ ಅನ್ನ ಆಂಜನೇಯ ದೇವಸ್ಥಾನದ ಕಳಸಾರೋಹಣ ಕೆಲಸ ಕೊಟ್ಟಿದ್ದಾರೆ. ಇದಾದ್ಮೇಲೆ ಮತ್ತೆ ಅದೇ ಮಹಿಳೆಯರು ಸುಮಾರು 4 ಲಕ್ಷದಷ್ಟು ಕೂಡಿಟ್ಟು ಇಲ್ಲಿಯವರೆಗೆ ದೇವಸ್ಥಾನದ ಕೆಲಸಕ್ಕೆ 13 ಲಕ್ಷ ರೂಪಾಯಿನ ಕೊಟ್ಟಿದ್ದಾರೆ. ಇಂತಹ ಮಹಿಳೆಯರ ಆರ್ಥಿಕ ಮತ್ತು ಸಮಾಜದಲ್ಲಿ ತಾವು ಕೂಡ ಕೈ ಜೋಡಿಸ್ತೀವಿ, ಭಾಗಿಯಾಗಿರ್ತೀವಿ ಅಂತಹ ಒಂದು ದಿಟ್ಟ ಒಂದು ನಂಬಿಕೆಯನ್ನ ಬೆಳೆಸುವಂತಹ ಕೆಲಸವನ್ನ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದರ ಜೊತೆಗೆ ಎಷ್ಟೋ ಜನ ಗವರ್ಮೆಂಟ್ ಸ್ಕೂಲ್ ಟೀಚರ್ ಅವರು ಕೂಡ ಕೂಡಿಟ್ಟು ಲೈಬ್ರರಿ ಕಟ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಿದೆ ಎಜುಕೇಶನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ, ಹೌದಾ? ಎಜುಕೇಶನ್ ಇಸ್ ಅ ವೆಪನ್ ವಿತ್ ವಿಚ್ ಯು ಕ್ಯಾನ್ ಚೇಂಜ್ ದ ವರ್ಲ್ಡ್, ಲೀಡ್ ದ ವರ್ಲ್ಡ್ ಅಂತ ಹೇಳ್ತೀವಿ. ಸೊ ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಗ್ರಂಥಾಲಯಗಳು ಬಹಳ ಮುಖ್ಯ. ಸೊ ಈ ರೀತಿ ನಮ್ಮ ಗೃಹಲಕ್ಷ್ಮಿಯರು ಅನೇಕ ತಮ್ಮ ಕುಟುಂಬದ ಜವಾಬ್ದಾರಿ ಜೊತೆಗೆ ಸಮಾಜದ ಜವಾಬ್ದಾರಿಯನ್ನು ಕೂಡ ಗ್ಯಾರಂಟಿಯ ಮೂಲಕ ಮಾಡ್ತಾ ಇದ್ದಾರೆ. ಇಂತಹ ಒಳ್ಳೆ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಾ. ಸೊ ನಿಮಗೆಲ್ಲರಿಗೂ ಕೂಡ ನಿಮ್ಮ ಕುಟುಂಬ, ನೀವು ಕಂಡಂತಹ ಕನಸುಗಳು ನನಸಾಗ್ಲಿ. ನಂದೊಂದೇ ರಿಕ್ವೆಸ್ಟ್, ಬರುವಂತಹ 2,000 ರೂಪಾಯಿನಲ್ಲಿ ಒಂದು 500 ರೂಪಾಯಿ ನೀವು ನಿಮ್ಮ ಅಕೌಂಟಿಗೆ ಉಳಿತಾಯ ಮಾಡಿಕೊಂಡು ನಂತರ ಉದ್ಯೋಗಕ್ಕೆ ಉಪಯೋಗಿಸ್ಕೊಳ್ರಿ. ಇನ್ನೂ ಹೆಚ್ಚಿನ ಯಶೋಗಾಥೆಯನ್ನ ನಾವು ಸಾಮೂಹಿಕವಾಗಿ ತೋರಿಸಿ, ಯಾರು ಟೀಕೆ ಮಾಡ್ತಾ ಇದಾರಲ್ಲ ಅವರಿಗೆ ಸರಿಯಾದ ಉತ್ತರ ಕೊಡೋದು ನಮ್ಮ ಸರ್ಕಾರದ ಜವಾಬ್ದಾರಿ ಆಗುತ್ತೆ. ಆ ರೀತಿ ನೀವೆಲ್ಲರೂ ಮಾಡ್ತೀರಾ ಅಂತ ಅನ್ಕೊಂಡು ನಮ್ಮ ಕರ್ನಾಟಕ ಸರ್ಕಾರ, ನಮಗೆ ಗೊತ್ತಿದೆ ಕೇಂದ್ರ ಸರ್ಕಾರದಲ್ಲಿ ಮೊನ್ನೆ ಬಜೆಟ್ ಅನುಮೋದನೆ ಆಯಿತು. ಕರ್ನಾಟಕಕ್ಕೆ ಸ್ಪೆಷಲ್ ಗ್ರಾಂಟ್ ಬರುತ್ತೆ, ನಮ್ಮ ನೀರಾವರಿ ಯೋಜನೆಗಳಿಗೆ ಗ್ರಾಂಟ್ಸ್ ಕೊಡ್ತಾರೆ. ಜೊತೆಗೆ ರಾಯಚೂರಿನಲ್ಲಿ ಬೇಡಿಕೆ ಇದ್ದಂತಹ ಏಮ್ ಸಂಸ್ಥೆ ಇಡೀ ದೇಶದಲ್ಲಿ
ಎಷ್ಟೋ ಕಡೆ ರಾಜ್ಯಗಳಲ್ಲಿ ಎರಡೆರಡು ಏಮ್ಸ್ ಸಂಸ್ಥೆಗಳಿವೆ, ಆದ್ರೆ ನಮ್ಮ ಕರ್ನಾಟಕ ಮತ್ತೆ ಕೇರಳದಲ್ಲಿ ಒಂದು ಏಮ್ಸ್ ಸಂಸ್ಥೆ ಇಲ್ಲ. ಈ ರೀತಿಯ ಒಂದು ಧೋರಣೆ ಕೇಂದ್ರ ಸರ್ಕಾರದಿದೆ. ಇದನ್ನ ನಮ್ಮ ರಾಜ್ಯದ ಜನತೆ ಅರ್ಥ ಮಾಡ್ಕೋಬೇಕು. ಯಾವ ಸರ್ಕಾರ ನಿಮ್ ಪರವಾಗಿದೆ, ಯಾವ ಸರ್ಕಾರದ ಯೋಜನೆಗಳು ರೈತರ ಸಾಲವನ್ನು ಮನ್ನಾ ಮಾಡ್ತಾ ಇದೆ, ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಕೋಮುಗಲಭೆ ಇದ್ದಂತೆ ಶಾಂತಿ ಸೌಹಾರ್ದತೆಯ ಶಾಂತಿಯ ತೋಟವನ್ನು ನಿಲ್ಲಿಸಲು ಸಹಾಯ ಮಾಡ್ತದೆ ಅಂತಹ ಒಂದು ಸರ್ಕಾರಕ್ಕೆ ನಾವು ಬಲವಾಗಿ ನಿಲ್ಲಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರೆ ಒಳ್ಳೆಯದು. ಇದರ ಜೊತೆಗೆ ನಾವು ಕರ್ನಾಟಕದಲ್ಲಿ ನಮ್ಮ GDP ನಲ್ಲಿ ನಂಬರ್ 1 ಇದ್ದೀವಿ, ಮತ್ತೆ GST ನಲ್ಲಿ ನಂಬರ್ 2 ಇದ್ದೀವಿ. ಸೊ ಇದೆಲ್ಲವೂ ಗ್ಯಾರಂಟಿಯ ಜೊತೆ ಅಭಿವೃದ್ಧಿಯಲ್ಲೂ ಕೂಡ ಕರ್ನಾಟಕ ಎಲ್ಲಿಯೂ ಕೂಡ ಕಡಿಮೆ ಇಲ್ಲ. ಅದರಿಂದ ವಿಪಕ್ಷದವರು ಏನೇ ಮಾತಾಡಿದ್ರು ಆ ಟೀಕೆಗೆ ನೀವು ಸ್ಪಂದಿಸ್ಬೇಡ್ರಿ. ಗ್ಯಾರಂಟಿಯಲ್ಲಿ ನಂಬಿಕೆ ಇಟ್ಕೊಂಡು ಗ್ಯಾರಂಟಿಯ ಜೊತೆಗೆ 6ನೇ ಗ್ಯಾರಂಟಿ, ಮೊನ್ನೆ ಹಾವೇರಿಯಲ್ಲಿ ನಡೆದಂತಹ ಸಮಾವೇಶದಲ್ಲಿ 1 ಲಕ್ಷ ಜನತೆಗೆ ಭೂ ಗ್ಯಾರಂಟಿ ಕೊಟ್ಟು, ಹೌದಾ? ಮನೆ ಒಂದು ನಿಮ್ ಹೆಸರಿಗಿತ್ತು ಅಂದ್ರೆ ಅದು ಎಷ್ಟೋ ಒಂದು ಗರೀಬಿ ಹಟಾವು ಅಂತ ಯಾರು ಹೇಳಿದ್ದು? ಯಾರು ಹೇಳಿದವ ಗರೀಬಿ ಹಟಾವು ಅಂತ? ಯಾರು ಹೇಳಿದ್ದು? ಯಾವ ರಾಜಕಾರಣಿ ಹೇಳಿದ್ದು? ಇಂದಿರಾ ಗಾಂಧೀಜಿ ಅವರು. ಸೊ ಆ ಒಂದು ಜನತೆಯಲ್ಲಿ ಎಲ್ಲರೂ ಕೂಡ ಏನ್ ಹೇಳ್ತೀರಾ, ಪವರ್ಟಿ, BPL ಆರ್ಥಿಕವಾಗಿ ಸಬಲರಾಗಬೇಕು. ಬಡತನ ರೇಖೆಗಿಂತ ಯಾರು ಕೆಳಗಿದ್ದಾರೆ ಅವ್ರನ್ನೆಲ್ಲ ಮೇಲೆತ್ತುವಂತಹ ಸರ್ಕಾರ ಅಂದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ. ನಾವ್ ಯಾವಾಗ್ಲೂ ನಿಮ್ ಜೊತೆ ಇರ್ತೀವಿ, ನಿಮ್ ಪರವಾಗಿ ಇರ್ತೀವಿ. ನಿಮ್ಮ ಆಶೀರ್ವಾದ ಬೆಂಬಲ ನಾವೆಲ್ಲರ ಮೇಲೆ ಇರ್ಲಿ ಅಂತ ಹೇಳಿ ಮತ್ತೊಮ್ಮೆ ಇವತ್ತು ಹೋಳಿ ಹಬ್ಬ, ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು.